ಕಾಮಗಾರಿಯ ಹಣ ಬಿಡುಗಡೆ ಮಾಡುವಂತೆ ಆಗ್ರಹ. ತುಮಕೂರಿನಲ್ಲಿ ಗುತ್ತಿಗೆದಾರರಿಂದ ಇಲಾಖೆ ಎದುರು ಪ್ರೊಟೆಸ್ಟ್. ಜೆಜಿಎಂ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎದುರು ಗುತ್ತಿಗೆದಾರರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಬಂದಿದ್ದ ಜೆಜಿಎಂ ಕಾಮಗಾರಿ ಗುತ್ತಿಗೆದಾರರು ಸೇರಿ ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆ ಮಾಡಿ ಮ್ಯಾನೇಜರ್ ಸಿದ್ದರಾಜು ಅವರಿಗೆ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ರು. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಗುತ್ತಿಗೆದಾರರಾದ ಮಂಚಯ್ಯ ಮಾತನಾಡಿ, ತುಮಕೂರು ಜಿಲ್ಲೆಯ ಜೆಜಿಎಂ ಗುತ್ತಿಗೆದಾರರು ಮನೆ ಮನೆಗೆ ಗಂಗೆ ಕಾಮಗಾರಿಯನ್ನ ಜಿಲ್ಲೆಯಲ್ಲಿ ಮಾಡಿದ್ದು ವರ್ಷಗಳೇ ಕಳೆದಿವೆ. ಆದರೆ ಇಂದಿಗೂ ಕೂಡ ಗುತ್ತಿಗೆದಾರರಿಗೆ ಬಿಲ್ ಪಾವತಿಯಾಗಿಲ್ಲ. ಸರ್ಕಾರ ಮತ್ತು ಜನ ಪ್ರತಿನಿಧಿಗಳು ಅಧಿಕಾರಿಗಳು ಮುಂದೆ ಬಂದು ಗುತ್ತಿಗೆದಾರರ ಹಣ ಪಾವತಿ ಮಾಡಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ. ಹಾಕಿಸ್ಕೊಳ್ಳಿಕ್ಕೆ ಅರ್ಹರಾಗಿರೋರು ಅಧಿಕಾರಿ ವರ್ಗ. ಇವರ ವಿಳಂಬಕ್ಕೆ ಕಾರಣ ಇವರೇ ಹೊರತು ಇಲಾಖೆಯಲ್ಲಿ ಕಾಮಗಾರಿಗಳು ವಿಳಂಬ ಆಗಲಿಕ್ಕೆ ಅಧಿಕಾರಿ ವರ್ಗ ಮತ್ತು ಆಡಳಿತ ವರ್ಗವೇ ಕಾರಣ ಹೊರತು ಅದರಿಂದ ದಂಡ ನಮಗೆ ಬೀಳಬೇಕಾಗಿಲ್ಲ. ದಂಡವನ್ನ ಅವ್ರುಗಳ ಅಧಿಕಾರಿಗಳ ವರ್ಗಕ್ಕೆ ಹಾಕ್ಬೇಕೇ ಹೊರತು ಅವ್ರು ಬರ್ಸ್ಕೋಬೇಕೇ ಹೊರತು ನಾವು ಬರ್ಸ್ಕೊಳ್ಳಿಕ್ಕೆ ತಯಾರಿಲ್ಲ. ಏನು ಒಂದು ನಮ್ಮ ಬಿಲ್ ಬಂದ ತಕ್ಷಣ ನಮಗೆ ಹಿಂದೆ ಯಾವ ರೀತಿ ಬಿಲ್ಲನ್ನು ಪಾವತಿ ಮಾಡ್ತಿದ್ರೋ ಆ ರೀತಿ ಪಾವತಿ ಆಗ್ತಾ ಇಲ್ಲ. ನಾವು ಹಿಂದೆಯೇ ಬರ್ತಿದ್ದಂಥ ರೀತಿ ನೋಡಿಕೊಂಡು ನಾವು ಕಾಮಗಾರಿಗಳನ್ನ ಹೆಚ್ಚಿಗೆ ತಗೊಂಡು ಕಾಮಗಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿ ಹೆಚ್ಚಿನ ಹಣವನ್ನು ತೊಡಗಿಸಿ ನಾವು ಇವತ್ತು ಕಾಮಗಾರಿ ನಿರ್ವಹಿಸಿ ಬಿಲ್ಲನ್ನು ಸರ್ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಆಗಿಲ್ಲ ಸರ್. ಹಂಗೆ ಪೆಂಡಿಂಗ್ ಇದೆ. ಸುಮಾರು 8 ತಿಂಗಳಿಂದ ಹಂಗೆ ಪೆಂಡಿಂಗ್ ಬಿದ್ದಿದೆ. ಆಮೇಲೆ ಈ ಸಿ ಹಿಡಿತಾರೆ. ಸಿ ಹಿಡಿಯುವಂಥದ್ರಲ್ಲಿ ಅರ್ಥವೇ ಇಲ್ಲ. ಯಾವ ಜಿಲ್ಲೆನಲ್ಲೂ ಹಿಡ್ದಿಲ್ಲ. ಅಂತಿಮ ಬಿಲ್ಲು ಆದ ತಕ್ಷಣ ಸಿಯನ್ನು ಬಿಡುಗಡೆ ಮಾಡಬೇಕು, ಅದನ್ನೂ ಮಾಡೋದಿಲ್ಲ. ಇವರು ಇಒಟಿ ಸುಮ್ಮನೆ ಅನಾವಶ್ಯಕವಾಗಿ ಇಒಟಿ ಅಂತಾರೆ. ಆ ಇಒಟಿ ಮಾಡಿ ಕಳಿಸಿದ್ರು ಅಲ್ಲಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಅಲ್ಲಿ ಹೋಗಿ CSಗೆ ಹೋಗ್ಬೇಕು, ಇವ್ರಿಗೆ ಹೋಗ್ಬೇಕು, ಅವ್ರಿಗೆ ಹೋಗ್ಬೇಕು, ಸುಮಾರು ಇನ್ನೇನು ಸುತ್ತಿಸ್ತಾ ಇರ್ತಾರೆ. ಅದರಿಂದ ಬೇರೆ ಇಲಾಖೆಗಳಲ್ಲಿ PWD ಇರ್ಬೋದು, PRD ಇರ್ಬೋದು, MI ಇರ್ಬೋದು, ಆ ಇಲಾಖೆಗಳು ಮದರ್ ಇಲಾಖೆ PWD ಆ ಇಲಾಖೆ ಏನು ಒಂದು ಕಾನೂನಾತ್ಮಕ ಏನು ಕ್ರಮ ಕೊಡಬೇಕೋ ಅದನ್ನು ಏನು ಮಾಡ್ತಾರೋ ಇವರು ಅದನ್ನು ಅನುಸರಿಸಬೇಕು. ಯಾಕೆಂದರೆ ನಾವು PWD ಲೈಸೆನ್ಸ್ ಮೇಲೆ ಇಲ್ಲೂ ಟೆಂಡರ್ ತೊಗೊಂಡಿರೋದು, ಅದೇ ಕಂಡೀಷನ್ ಮೇಲೆ ನಾವು ಇಲ್ಲಿ ಟೆಂಡರ್ ತೊಗೊಂಡಿರೋದು. ಇವರು ಹೊಸದಾಗಿ ನಿಯಮಗಳನ್ನು ಅಳವಡಿಸ್ಕೊಳ್ಳೋದು. ಇಲ್ಲಿ ಹೊಸದಾಗಿ ನಿಯಮ ನಮ್ಗೆ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅದನ್ನು ಮಾಡ್ಕೊಳ್ಳಿ. ಹೊಸದಾಗಿ ನಿಯಮಗಳನ್ನು ಅಳವಡಿಸ್ತಾರೆ. ಆ PDO ಸರ್ಟಿಫಿಕೇಟ್ ಬೇಕು ಅಂತಾರೆ. ಇನ್ನು ಪ್ರತಿಭಟನೆಯಲ್ಲಿ ಗುತ್ತಿಗೆದಾರರಾದ ಲೋಕೇಶ್ ಪಾಳೆಗಾರ್ ಮಾತನಾಡಿ, ಜಿಲ್ಲೆಯ ಜೆಜಿಎಂ ಗುತ್ತಿಗೆದಾರರ ಸಮಸ್ಯೆಗಳಾದ ಸಿಸಿ ಹಣವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು. ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಇಒಟಿ ಸಂಬಂಧಿಸಿದಂತೆ ಕಡತಗಳನ್ನ ತಡೆಹಿಡಿಯದೆ ಗುತ್ತಿಗೆದಾರರಿಗೆ ತೊಂದರೆ ಆಗದಂತೆ ಕಡಿಮೆ ದಂಡವನ್ನ ವಿಧಿಸಿ ಗುತ್ತಿಗೆದಾರರಿಗೆ ಅನುಕೂಲ ಕಲ್ಪಿಸಬೇಕಾಗಿದೆ ಎಂದಿದ್ದಾರೆ. ಸರ್, ತುಮಕೂರು ಜಿಲ್ಲೆ ಜೆಜಿಎಂ ಗುತ್ತಿಗೆದಾರರ ಸುಮಾರು ಈ ಜಿಲ್ಲೆಯಲ್ಲಿ 170 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಇದೆ. ರಾಜ್ಯ ಸರ್ಕಾರ ಈ ಹಣ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಈಗಾಗಲೇ ಹೋದ ಮಾರ್ಚಲ್ಲಿ ಏನು ದುಡ್ಡು ಬಂತೋ ಅದು ಬಂದಿರೋದು ಅಷ್ಟೇ ಸರ್. ಮಾರ್ಚಿಂದ ಈ ಕಡೆಗೆ ದುಡ್ಡು ಬಂದಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಇಲ್ಲಿ ಇಲಾಖೆಗೆ ಬಿಲ್ ಬರ್ತಿದ್ದ 15 ದಿವಸದೊಳಗಡೆ ಹಣ ಬರ್ತಿತ್ತು ಸರ್. ಈಗ ಈ ಸರ್ಕಾರ ಬಂದ ಮೇಲೆ ಈಗ ಹಣ ಬರ್ತಾ ಇಲ್ಲ ಸರ್. ಹಾಗಾಗಿ ಸರ್ಕಾರನೂ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಏನಾಗ್ತಾ ಇದೆ ಅಂದರೆ ಸರ್, ನಮ್ಮ ಬಿಲ್ಲುಗಳು ಕಾಮಗಾರಿ ಲೇಟ್ ಆದಾಗ ಇಒಟಿ ಮತ್ತು CC ಹಣ ಇವೆಲ್ಲ ಹಿಡ್ಕೊಂಡಿದ್ದಾರೆ ಸರ್. ಅವನು ಸಹ ಕೂಡಲೇ ಬಿಡುಗಡೆ ಮಾಡಬೇಕು. ಈ ಸಮಸ್ಯೆಗಳು ಗುತ್ತಿಗೆದಾರ ಇದ್ದಾವೆ ಸರ್, ಇವು ಬಗೆಹರಿಸ್ಕೊಡ್ಬೇಕು. ಈಗ ಜಿಲ್ಲೆಯಲ್ಲಿ ಒಂದು 500 ಜನ ಗುತ್ತಿಗೆದಾರರು ಇದ್ದೀವಿ ಸರ್. 500 ಜನನೂ ಇವತ್ತು ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ನಾವೆಲ್ಲ ಬೀದಿಗೆ ಬರಬೇಕಾಗುತ್ತೆ ಸರ್. ನಾವು ಈ ಕಾಮಗಾರಿ ಮಾಡೋದಕ್ಕೆ ನಮ್ಮ ಮನೆ ಜೆಜಿಎಂ ಕಾಮಗಾರಿದು ಮಾತ್ರ ಸರ್. ನಾವು ಈ ಕಾಮಗಾರಿ ಮಾಡೋದಕ್ಕೆ ನಮ್ಮ ಕಾಮಗಾರಿ ಮುಗಿದು 1 ವರ್ಷ ಆಗಿದೆ ಸರ್, 2 ವರ್ಷ ಆಗಿರೋವು ಇದ್ದಾವೆ ಸರ್, 3 ವರ್ಷ ಆಗಿದ್ದಾವೆ ಇದ್ದಾವೆ ಸರ್. ಈಗ ಸುಮಾರು ಜನ ನಾವೆಲ್ಲ ಗುತ್ತಿಗೆದಾರರು ನಮ್ಮ ಮನೆಯಲ್ಲಿರೋ ಬಂಗಾರನ ಅಡ ಇಟ್ಟು ಸಹ ಕೆಲಸ ಮಾಡಿದ್ದೀವಿ ಸರ್.
ಒಬ್ಬೊಬ್ಬ ಗುತ್ತಿಗೆದಾರರು 50 ಲಕ್ಷ 30 ಲಕ್ಷ 1 ಕೋಟಿ 2 ಕೋಟಿ 5 ಕೋಟಿವರೆಗೂ ಹಿಂಗಿದ್ದಾರೆ ಸರ್. ಇನ್ನು ಪ್ರತಿಭಟನೆಯಲ್ಲಿ ತುಮಕೂರು ಜಿಲ್ಲೆಯ ಗುತ್ತಿಗೆದಾರರಾದ ಪಾಲನಾಯಕ, ದಿವಾಕರಪ್ಪ, ವೀರರೆಡ್ಡಿ, ರಮೇಶ್, ಮಂಜುನಾಥ್, ಬ್ರಹ್ಮಾನಂದ್ ರೆಡ್ಡಿ, ಸಂತೋಷ್ ಕುಮಾರ್, ಮಾರಪ್ಪ, ನೂರಾರು ಗುತ್ತಿಗೆದಾರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.